ಚಿಂತಿಸಲು ನೀನೇನು ಕಳೆದುಕೊಂಡಿರುವೆ, ನಿಶ್ಚಿಂತೆಯಿಂದಿರಲು ನೀನೇನು ಪಡೆದುಕೊಂಡಿರುವೆ. 3 ದಿನದ ಈ ನಾಟಕದಲ್ಲಿ ಕಳೆದುಕೊಳ್ಬೇಕಿರುವುದು ಕರ್ಮ ಒಂದೇ, ಪಡೆಯಬೇಕಿರುವುದು ಪುಣ್ಯ ಒಂದೇ. ನಾನು ಜೀವನದಲ್ಲಿ ಎಲ್ಲರಿಂದಲೂ ದೂರ ಇದ್ದೀನಿ ಅಂದ್ರೆ ನನಗೆ ಯಾರೂ ಇಲ್ಲ ಅಂತಲ್ಲ. ನಾಟಕ ಮಾಡುವ ಸ್ನೇಹ ಸಂಬಂಧಗಳು ನನಗೆ ಅವಶ್ಯಕತೆ ಇಲ್ಲ ಅಂತ ಅರ್ಥ. ಚಿಂತಿಸಬೇಡ, ಬದುಕಲ್ಲಿ ನಿಯತ್ತಾಗಿರೋರು ಯಾವಾಗಲೂ ಒಂಟಿಯಾಗಿರ್ತಾರೆ. ಕೆಲವೊಮ್ಮೆ ನಾವಾಡುವಂಥ ಮಾತುಗಳು ಬೇರೆಯವರಿಗೆ ಅರ್ಥವಾಗದಿದ್ದರೂ ಚಿಂತೆ ಇಲ್ಲ. ಮೊದಲು ನಮ್ಮ ಮಾತು ನಮಗೆ ಅರ್ಥವಾದರೆ ಸಾಕು. ಪ್ರಾರ್ಥನೆಯ ಪ್ರಭಾವವನ್ನು ಲಘುವಾಗಿ ಪರಿಗಣಿಸಬೇಡಿ. ಯಾವುದೇ ಒಂದು ಅಗೋಚರ ಶಕ್ತಿ ನಿಮ್ಮನ್ನ ಸದಾ ಕಾಯ್ತಿರ್ತದೆ. ಜೀವನದಲ್ಲಿ ಉತ್ತಮವಾಗಿ ಕಾಣಿಸಲು ಪ್ರಯತ್ನಿಸುವುದಕ್ಕಿಂತ ನಮ್ಮ ಜವಾಬ್ದಾರಿಗಳನ್ನು ಉತ್ತಮವಾಗಿ ನಿರ್ವಹಿಸಲು ಪ್ರಯತ್ನಿಸಬೇಕು. ಏಕಾಂಗಿಯಾಗಿ ಇರುವುದನ್ನು ಕಲಿಯಿರಿ. ಎಲ್ಲರೂ ನಮ್ಮ ಜೊತೆ ಕೊನೆಯವರಿಗಿರೋದಿಲ್ಲ. ಮುಂದಿನ ಪುಟದಲ್ಲಿ ಏನಿದೆ ಎಂದು ಯಾರಿಗೂ ತಿಳಿಯದ ಪುಸ್ತಕ ನಮ್ಮ ಜೀವನ. ದೋಣಿ ಮುಳುಗುವುದು ಖಚಿತವಾದಾಗ ಬಂಧುಗಳೆಲ್ಲ ಹೊರಜಿಗಿದ್ರು. ಭಾರ ಕಡಿಮೆಯಾಗಿ ದೋಣಿ ಮುಳುಗಲೇ ಇಲ್ಲ. ಜೀವನವೇ ಒಂದು ಮಹಾ ಸಂಗ್ರಾಮ. ವೀರನ